ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಹೇಳ್ಕೊಡಕ್ಕೆ ಹೋಗ್ತಾ ಇರೋದು ಬೀಟ್ರೋಟ್ ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಹಾಕಿ ಫ್ರೆಂಡ್ಸ್. ಇಷ್ಟ ಆದರೆ ಇದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಮಾಡೋದು ಹೇಗೆ ಅಂತ ಹೇಳೋದಾದರೆ, ಬೆಟ್ಟದ ನೆಲ್ಲಿಕಾಯಿ ತಗೋಬೇಕು. ನಾನು ಒಂದು 5 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, 2 ಬೀಟ್ರೋಟ್ ತೊಗೊಂಡಿದ್ದೀನಿ. ಇದನ್ನು ಬೀಟ್ರೋಟ್ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಚಿಕ್ಕದಾಗೆಲ್ಲನೂ ಕಟ್ ಮಾಡಿ ಬೆಟ್ಟದ ನೆಲ್ಲಿಕಾಯ್ದು ಬೀಜ ಎಲ್ಲನೂ ಸಪ್ರೇಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಚೆನ್ನಾಗಿ ಪೇಸ್ಟ್ ಆಗಬೇಕು. ಆ ಥರ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದಕ್ಕೆ ಜಾಸ್ತಿ ನೀರೇನು ಹಾಕೋದು ಬೇಡ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಗ್ರೈಂಡ್ ಅಷ್ಟೇ ಸಾಕು. ಇದನ್ನು ಡೈಲಿ ಜ್ಯೂಸ್ ಮಾಡಬೇಕು. ನಾವು ಡೈಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಟೈಮ್ ಇಲ್ಲ, ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಇದನ್ನು ನೋಡಿ, ನಾವು ಫ್ರಿಜ್ಗೆ ಐಸ್ ಕ್ಯೂಬ್ ಥರ ಮಾಡಿ, ಐಸ್ ಕ್ಯೂಬ್ ಪ್ಲೇಟ್ಸ್ ಇರುತ್ತಲ್ಲ ಅದಕ್ಕೆ ಹಾಕಿ ನಾವು ಫ್ರೀಜರಲ್ಲಿ ಇಟ್ಬಿಟ್ರೆ ನೋಡಿ, ಡೈಲಿ ಆಗಿ 2 ದಿವ್ಸಕ್ಕೆ ಒಂದು ಸತಿನಾರು ನಾವು ಡೈಲಿ ಕುಡಿಬೇಕು ಅನ್ನೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಡೈಲಿ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಅದರಿಂದ ನೀವು ಇದನ್ನು ಐಸ್ ಕ್ಯೂಬಾಗಿ ಮಡಿಕೊಂಡು ಫ್ರಿಜ್ಜಲ್ಲಿ ನಮಗೆ ಯಾವಾಗ ಬೇಕು ಆವಾಗ ಎತ್ಕೊಂಡು ಒಂದು ಪ್ಲೇಟಲ್ಲೋ ಇಲ್ಲ ಒಂದು ಗ್ಲಾಸ್ಗೆ ಹಾಕ್ಕೊಂಡು ನೋಡಿ, ಗ್ಲಾಸ್ಗೆ ಹಾಕ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ತೀನಿ. ಐಸ್ ಕ್ಯೂಬ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ನೀಟಾಗಿದೆ. ನೋಡಿದ್ರೆ ಹಾಗೆ ತಗೊಂಡು ಬಾಯಿಗೆ ಹಾಕ್ಕೊಂಡು ಹೋಗ್ಬೋದು ಅನ್ನೋ ಥರ ಇದೆ. ನೀವು ಬೇಕಿದ್ರೆ ಅದಕ್ಕೆ ಸಕ್ಕರೆ ಇಲ್ಲ ಅಂದರೆ ಯಾವುದು ಡೇಟ್ಸ್ ಸಿರಪ್ ಬರುತ್ತಲ್ಲ ಅದು, ಇಲ್ಲಾಂದರೆ ಹನಿ ಸಿರಪ್ಪು ಯಾವ್ದಾದ್ರು ಹಾಕಿ ಗ್ರೈಂಡ್ ಮಾಡೋ ಕೂಡ ಇಡ್ಬೋದು. ನಾನು ಅದೇನೂ ಹಾಕಿಲ್ಲ. ಬೇಕಂದ್ರೆ ನೀವು ಸಕ್ಕರೆ ಇವಾಗ ನನ್ನ ಹತ್ರ ಅವೈಲಬಲ್ ಇಲ್ಲ ಅದೆರಡೂ, ಅದರಿಂದ ನಾನು ಸಕ್ಕರೆನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅದೇ ಇದ್ದರೆ ನಿಮ್ಮ ಹತ್ರ ಅದನ್ನೇ ಯೂಸ್ ಮಾಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಸಕ್ಕರೆ 2 ಸ್ಪೂನು ಮತ್ತು ಐಸ್ ಕ್ಯೂಬ್ 1-3 ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರು, ಉಗುರು ಬೆಚ್ಚಗಿನ ನೀರು ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ರಕ್ತಹೀನತೆ ಮತ್ತು ಸುಸ್ತು ಮತ್ತು ಊಟ ಸೇರ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ತುಂಬ ಯೂಸ್ಫುಲ್ ಐತೆ. ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ನನಗೆ ಒಂದು ಕಮೆಂಟ್ ಹಾಕಿ. ಬೇರೆ ಯಾವ ಥರ ಏನಾದ್ರು ಬೇಕು ಅನ್ನೋದಿದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಅದನ್ನು ಮಾಡಿ ತೋರಿಸ್ತೀನಿ. ಇದನ್ನು ಕುಡಿಯೋಲ್ಲ ಅನ್ನೋರು ಕೂಡ ಕುಡಿತಾರೆ. ನೋಡಿ, ಈ ಥರ ಅರೇಂಜ್ ಮಾಡಿ ಕೊಟ್ಟರೆ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.